ಚಾರು ಪಾತಿಗೆಮ್ಮ ನೋಡಿ ಅತ್ತೆ ಪಾಗ್ಲದಿಯಮ್ಮ ಚಾರು ತಜಿ ಹೊತ್ತಿಗೆ ಹೇಳೋದನ್ನ ಸರಿಯಾಗಿ ಹೇಳು ನನಗೆ ಎಂದು ಜೊತೆಯಲ್ಲಿ ಬರುವೆ ನಿನ್ನ ನೆರಳಿಗೆ ನೆರಳಾಗಿರುವೆ ಎಂದು ಜೊತೆಯಲ್ಲಿ ಬರುವೆ ನಿನ್ನ ನೆರಳಿಗೆ ನೆರಳಾಗಿರುವೆ ಕುರುಗದಿರು ಮರುಗದಿರು ಹಾಯಾಗಿ ನೀನಿರು ಈ ತರ ಹಾಡು ಹೇಳ್ಕೊಂಡು ನನ್ನ ಮಾತ್ರ ಒಬ್ಬಂಟಿ ಆಗ್ಬಿಟ್ಟು ನೀನು ಹಾಯಾಗಿ ಹೋಗ್ಬಿಟ್ಟಲ್ಲ ನಮ್ಮ ಸರಿ ನನ್ನ ನೆಲದ ಮೇಲೆ ನಡೆಯೋಕ್ಕೂ ಬಿಡ್ತಿರ್ಲಿಲ್ಲ ನೀನು ಇವಾಗ ನೋಡಿದ್ರೆ ನನ್ನ ಈ ತರ ಒಂಟಿಯಾಗಿ ಬಿಟ್ಬಿಟ್ಟು ಹೋಗ್ತಿದ್ಯಲ್ಲ ರಮ್ಮಾಚಾರಿ ಇದಕ್ಕೆ ನಿನ್ ಮನ್ಸಾದ್ರೂ ಹೇಗ್ ಬಂತು ಮೋಸ ನೀನ್ ಮೋಸ ಮಾಡ್ಬಿಟ್ಟೆ ರಮ್ಮಾಚಾರಿ ನನ್ಗೆ ನಮ್ಮ ಮಗು ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ನಾನು ಏನ್ ಹೇಳಿ ರಮ್ಮಾಚಾರಿ ರುಕ್ಕುಗೇನೋ ಸ್ವಲ್ಪ ಧೈರ್ಯ ಹೇಳಿ ಸಮಾಧಾನ ಆಯ್ತು. ಆದ್ರೆ ನನಗೆ ಯಾಕೋ ಸ್ವಲ್ಪ ಭಯ ಆಗ್ತಾ ಇದೆ. ಆಗ್ಲೇಬೇಕು ಕ್ಯೂ ಬೋಲೋ ಕೋಲೆನ ರುಕ್ಕು ಒಬ್ಳೆ ಮಾಡಿಲ್ಲ, ಜೊತೆಗೆ ತಾವಿಬ್ರು ಸೇರ್ಕೊಂಡ್ ಮಾಡಿದಿರಲ್ಲ. ಜಿಕೆ ನಾನ್ ಮೊದ್ಲೇ ಟೆನ್ಷನ್ ಅಲ್ಲಿದ್ದೀನಿ. ನನ್ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳೋದೆ ತಮಾಷೆ ಮಾಡ್ಬೇಡ. ಹಲೋ, ಕಾನೂನು ನಾವು ಯಾವ ಫೀಲಿಂಗ್ ಅಲ್ಲಿ ಇದೀವಿ ಅಂತೆಲ್ಲ ನೋಡಲ್ಲ, ಏನ್ ಮಾಡಿದೀವಿ ಅನ್ನೋದಷ್ಟೇ ನೋಡೋದು. ಅವ್ರಿಗದಷ್ಟೇ ಮುಖ್ಯ. ಪೊಲೀಸ್ನವರು ಅದನ್ನ ಮಾತ್ರ ನೋಡೋದು. ಅದಕ್ಕೆ ಹೇಳೋದು ನಮ್ ಜೊತೆ ಯಾವಾಗ್ಲೂ ಪಾಸಿಟಿವ್ ಥಾಟ್ಸ್ ಇರೋ ಹೋಗ್ ಮಾತ್ರ ಇರ್ಬೇಕು ಅಂತ. ಈ ತರ ಆದ್ಮಿ ಇದ್ರೆ ಹಿಂಗೆ. ಹೌದೌದೌದೌದೌದು, ಇಂಥವ್ರನ್ನೇ ಜೊತೆಗೆ ಇಟ್ಕೊಂಬಿಡಿ. ಕೊಲೆ ಮೇಲೆ ಕೊಲೆ ಮಾಡ್ಬಿಟ್ಟು ಪರ್ಮನೆಂಟ್ ಆಗಿ ಜೈಲಲ್ಲೇ ಹೋಗಿ ಸೆಟ್ಲ್ ಆಗ್ಬಿಡ್ಬೋದು. ರುಕ್ಕು ಹೇಳೋ ತರ ಮುರಾರಿ ಮಾತ್ ಕೇಳ್ಕೊಂಡು ಪೊಲೀಸವ್ರಿಗೆ ನಮ್ಮೇಲ್ ಡೌಟ್ ಬಂದ್ರೆ ಆಪ್ ಚಿಂತಾ ಮತ್ ಕರೋ ಮನಿತಾಜಿ. ಕೊಲೆ ಮಾಡೋದಕ್ಕೆ ಧೈರ್ಯ ಇದ್ರೆ ಮಾತ್ರ ಸಾಲಲ್ಲ, ತಲೆಯಲ್ಲಿ ಬುದ್ಧಿನೂ ಇರಬೇಕು. ಈಗ ರಾಮಾಚಾರಿ ಮರ್ಗಯ ಅಲ್ವಾ, ಅವನ ಬಾಡಿನ ಏನ್ ಮಾಡ್ತಾರೆ? ಅದನ್ನೇನ್ ಮನೆಯಲ್ಲ ಇಟ್ಕೊಳಕ್ಕಾಗತ್ತೆ, ತಗೊಂಡೋಗ್ ಸುಟ್ಟಾಕ್ತಾರೆ. ದೆನ್ ಪ್ರಾಬ್ಲಮ್ ಇಸ್ ಸಾಲ್ವ್ಡ್. ಹೇಗೆ ಹೇಳ್ತೀರ ನವದೀಪ್? ನೋಡಿ, ಈಗ ಪೊಲೀಸ್ಗೆ ಡೌಟ್ ಬಂದ್ರೆ ಬಾಡಿನ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಅಷ್ಟರಲ್ಲಿ ರಾಮಾಚಾರಿ ಬಾಡಿನ ಫ್ಯಾಮಿಲಿ ಅವರು ಆಲ್ರೆಡಿ ಸುಟ್ಟಾಕಿರ್ತಾರೆ. ಆಮೇಲೆ ಪೊಲೀಸರಿಗೂ ಏನು ಮಾಡಕ್ ಆಗಲ್ಲ. ನೀವು ಸುಮ್ಮನೆ ಗಾಬರಿ ಆಗ್ತಿದ್ದೀರಾ. ಡೋಂಟ್ ವರಿ, ನಾನಿದ್ದೀನಿ, ಎಲ್ಲ ಹ್ಯಾಂಡಲ್ ಮಾಡಿ. ಐ ಟೋಲ್ಡ್ ಯು. ಮಕ್ಳಕ್ಕಿ ಕಳ ಕಳಿಸ್ಕೊಡ್ಬೇಕು. ಜನ್ಮದಲ್ಲಿ ಏನ್ ಕರ್ಮ ಮಾಡಿಲ್ಲ ನಾನು. ಬಾಡಿ ಬದುಕ್ಬೇಕಾದ ಮಗನಿಗೆ ಅಕ್ಕಿ ಕಳ ಕಳಿಸ್ಕೊಡ್ತಾ ಇದ್ದೀನಿ. ನನ್ನ ಸ್ಥಿತಿ ಯಾಕೆ ಬರ್ಬಾರ್ದಪ್ಪ. ಚಾರು, ನಮ್ಮ ಗಂಡನಿಗೆ ಅಕ್ಕಿ ಕಳ ಕಳಿಸ್ಕೊಡಮ್ಮ ಅಮ್ಮ.
ಮತ್ತೆ ಯಾರಾದ್ರೂ ಅಕ್ಕಿ ಕಾಳು ಹಾಕೋರಿದ್ದೀರಾ? ಒತ್ ಮುಳುಗೋದ್ರೊಳಗಡೆ ಅಂತ್ಯ ಸಂಸ್ಕಾರ ಕ್ರಿಯೆ ಆಗ್ಬೇಕು. ಯಾರಾದ್ರೂ ಬರೋರಿದಾರ? ವೈಶಾಖ ಕೋದಂಡ ಹೊರ ದೇಶಕ್ಕೆ ಶ್ರುತಿ ಮನೆಗೆ ಹೋಗಿದ್ದಾರೆ. ಅವ್ರಿಗೆ ವಿಷಯನ ಮುಟ್ಸಿದೀವಿ. ಆದ್ರೆ ಏನ್ ಮಾಡೋದು, ಬರೋದಿಕ್ಕೆ 2-3 ದಿವಸ ಆಗುತ್ತಂತೆ. ಅದಕ್ಕೆ ಈಗ್ಲೇ ಅವ್ರಿಗೆ ಬರಕ್ ಆಗಲ್ಲ. ಅರಕು ನಿಮ್ ಯಜಮಾನ್ರಲ್ಲಿ? ಅವ್ರಿಗೆ ರಾತ್ರಿಯಿಂದ ಕಾಲ್ ಮಾಡ್ತಾನೆ ಇದೀನಿ. ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಮೆಸೇಜ್ ಕೂಡ ಮಾಡಿದ್ದೆ. ಒಂದೊಂದ್ಸಲ ಅವ್ರು ಹಿಂಗೆ 2-3 ದಿನ ಆದ್ರೂ ಕಾಲ್ಗೂ ಸಿಗಲ್ಲ, ಮೆಸೇಜ್ಗೂ ರಿಪ್ಲೈ ಮಾಡಲ್ಲ. ಪುನಃ ಗುಜರಾತ್ ಅಂತ ಅಲ್ಲಿ ಓಡಾಡ್ತಿರ್ತಾರೆ. ಹಾಗಾದ್ರೆ ಕಾಯೋದ್ರಲ್ಲಿ ವ್ಯರ್ಥ. ಆಚಾರ್ಯ, ಕಳೆ ಬರನ ಹೆಚ್ಚೊತ್ತು ಇಟ್ಕೊಳ್ಳೋದು ಬೇಡ. ಸೂರ್ಯಾಸ್ತಮಯ ಆಗೋದ್ರೊಳಗೆ ಅಂತ್ಯಕ್ರಿಯೆ ಮಾಡಿ ಮುಗಿಸೋಣ. ನನ್ನ ಮಗ ಜೀವ ಬಿಡ್ಬೇಕಾದ್ರು ನೆಮ್ಮದಿಯಿಂದ ಬಿಟ್ಟಿಲ್ಲ. ಕೊನೆ ಪಕ್ಷ ಅವನ ಅಂತ್ಯಕ್ರಿಯೆ ಏನಾದ್ರೂ ಪರಿಪೂರ್ಣವಾಗಿ ಪೂರ್ತಿ ಸಂಸ್ಕಾರದಿಂದ ಆಗ. ನಾರಾಯಣ ಕೊನೆಯದಾಗ ಯಾರಾದ್ರೂ ಮುಖ ನೋಡೋರಿದ್ರೆ ನೋಡ್ಕೊಳ್ಳಿ. ರಾಮಾಚಾರಿ, 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 ನಿಲ್ಸಿ. ಸ್ವಾಮಿಗಳೇ, ನಾನು ನನ್ನ ರಾಮಾಚಾರಿ ಜೊತೆ ಬರ್ತೀನಿ. ಎಲ್ಗಮ್ಮ? ಇಲ್ಲ, ನನ್ ಗೊತ್ತಿಲ್ಲ, ನಾನ್ ಬರ್ಬೇಕು ಅಷ್ಟೇ. ನಾನು ಬರ್ತೀನಿ. ಅಲ್ಲಿಗೆಲ್ಲ ಹೆಣ್ಮಕ್ಳು ಬರ್ಬಾರ್ದಮ್ಮ. ಮಾವ, ಕೊನೆಗಾಲದಲ್ಲಿ ನಾನು ನನ್ನ ರಾಮಾಚಾರಿ ಜೊತೆ ಬರ್ತೀನಿ ಮಾವ. ಪ್ಲೀಸ್ ಮಾವ. ಒಂದ್ ನಿಮಿಷ ಇಲ್ಲೇ ಇರಿ, ಬಂದ್ಬಿಡ್ತೀನಿ. ಚಾರು ನನ್ ಮಾತ್ ಕೇಳು. ಜಾನಕಿ, ಚಾರು, ಇದು ಅರು ತೆಗಿಯಮ್ಮ, ಬಾಗಿಲು ತೆಗಿಯಮ್ಮ. ಅಯ್ಯೋ, ಏನ್ ಮಾಡ್ಕೊಂಡಿದ್ದೀರ? ಅದಕ್ಕೆ ಬೇಡ, ಅದಕ್ಕೆ ಬೇಡ, ಅದಕ್ಕೆ ದೇವ್ರ. ಇನ್ನ ಮಲ್ಕೊಂಡಿದೆಯಲ್ಲ. ಎಡ್ ಮೇಡಮ್. ಅರೆ, ಇದೇನ ಇದು? ಒಂದು ಮೂಮೆಂಟು ಇಲ್ಲ, ರಿಯಾಕ್ಟು ಇಲ್ಲ. ಏನ್ ನಮ್ ಬೆಲೆನೇ ಇಲ್ವಾ? ಅಯ್ಯೋ, ರಾಮಾಚಾರಿ ಸತ್ತೋಗಿರೋ ಮ್ಯಾಟ್ರಿಗೆ ಹೆವಿ ಖುಷಿ ಆಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಹೊಂದ್ಕೊಂಡೋಗ್ಬಿಟ್ರೆ ಹೆಂಗೆ? ಅದು ಟೆಸ್ಟ್ ಮಾಡೋಣ. ಓಹೋ, ಸತ್ತಿಲ್ಲ, ಇನ್ನ ಜೀವ ಇದೆ. ಅಷ್ಟು ಬೇಗ ಹೋಗೋ ಜೀವ ಅಲ್ಲ ಇದು. ಇನ್ನ ಎಷ್ಟು ಜನರ ಜೀವನ ತೆಗಿಬೇಕು ಅಂತ ಕಾಯ್ತಾ ಇದೆಯೋ ಏನೋ. ಎಬ್ಬರ್ಸ್ಬಿಡಣ. ಇರ್ಲಿ. ಏನ್ ಮೇಡಮ್? ಅಲ್ಲ ಮೇಡಮ್, ಇದೇನಿದು? ಕೋಮಾದಿಂದ ಎದ್ದವ್ರು ನೋಡ್ತಾರಲ್ಲ, ಹಂಗ ನೋಡ್ತಾ ಇದ್ದೀರಿ. ಅಷ್ಟೊಂದು ಚೆನ್ನಾಗಿದ್ದೀನಾ? ಯಾಕೋ ನನ್ನ ಎಬ್ಬಿಸ್ದೆ. ಇದೊಳ್ಳೆ ಸರ್ವಿಸಪ್ಪ. ಏನೋ ಪಾಪ ಸೋಫಾ ಮೇಲೆ ಮಲಗಿದ್ರಿ. ಸೋಫಾ ಮೇಲೆ ಮಲ್ಕೊಂಡ್ರೆ ಮೈ ಕೈಯೆಲ್ಲ ನೋವು ಬರುತ್ತೆ. ಎದ್ದೋಗಿ ಒಳಗಡೆ ಹಾಸಿಗೆ ಮೇಲೆ ಆರಾಮಾಗಿ ಮಲ್ಕೊಳ್ಳಿ ಅಂತ ಎಬ್ಬರ್ಸಿದ್ನಪ್ಪ. ಇನ್ನೂ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಎಪ್ಸಿದ್ರೆ ಏನಾಗಿರೋದು ನಿನ್ಗೆ? ಯಾಕೆ? ಈಗೇನ್ ರಾವು ಕಾಲ ಬಂತ? ರಾಹು ಕಾಲ ಅಲ್ಲ ಕಣೋ, ನನ್ ಬೇಬಿ ನನ್ ಮನೆಗ್ ಬರ್ತಾ ಇರೋ ರಾಯಲ್ ಕಾಲ. ಅಲ್ಲ ಹೆಡ್ ಮೇಡಮ್, ತಾವ್ ಏನ್ ಹೇಳ್ತಾ ಇದ್ದೀರಾ? ಆ ದರಿದ್ರ ರಾಮಾಚಾರಿ ಇಲ್ಲ ಅಂತ ನನ್ ಬೇಬಿ ನನ್ ಹತ್ರ ವಾಪಸ್ ಬರ್ತಾ ಇದ್ಲು. ಅವಳು ಇನ್ನೇನ್ ಮನೆ ಒಳಗಡೆ ಕಾಲ್ ಇಡ್ಬೇಕು ಅಷ್ಟೊತ್ತಿಗೆ ನನಗೆ ಕೆಬ್ಬಸ್ತೆ. ಅಲ್ಲ ಹೆಡ್ ಮೇಡಮ್, ರಾಮಾಚಾರಿನೇ ಜೀವ ಅಂದ್ಕೊಂಡಿರೋದು ನಿಮ್ಮ ಚಾರು. ಆ ವಿಷಯ ನಿಮ್ಗೆ ಗೊತ್ತು. ರಾಮಾಚಾರಿ ಇಲ್ಲದೆ ಬದುಕೋದೇ ಇಲ್ಲ, ಅಷ್ಟೊಂದು ಹಚ್ಕೊಂಡಿದ್ದಾಳೆ ಅನ್ನೋ ಒಂದು ವಿಷಯನೂ ಕೂಡ ನಿಮಗ್ ಗೊತ್ತು. ಈಗ ರಾಮಾಚಾರಿ ಸತ್ತೋಗಿದ್ದಾನೆ. ಈ ವಿಷಯಕ್ಕೋಸ್ಕರ ನಿಮ್ ಮಗಳು ಚಾರು ಏನಾದ್ರೂ ಸೂಸೈಡ್ ಮಾಡ್ಕೊಂಡ್ಬಿಟ್ರೆ? ಜೆಕೆ, ಅಲ್ಲ, ಮಾತಿಗೆ ಹೇಳ್ದೆ. ನಿಮ್ಮ ಉದ್ದೇಶ ಎಲ್ಲ ಉಲ್ಟಾ ಆಗೋ ತರ. ಚಾರು ಏನಾದ್ರೂ ಸತ್ತೋಗ್ಬಿಟ್ರೆ? ಹಾಗೆಲ್ಲ ಆಗಲ್ಲ, ಆಗ್ಲೋಗ್ಬಾರ್ದು. ಚಾರು, ಬಾಗಿಲು ತೆಗಿಯಮ್ಮ. ನೋಡಿ ಅತ್ತೆ, ಬಾಗಿಲು ತೆಗಿಯಮ್ಮ. ಚಾರು, ಹೊತ್ತಿಗೆ ಹೇಳೋದನ್ನ ಸರಿಯಾಗಿ ಹೇಳು. ನನಗೆ
ಕುತ್ಕೆ ಸೀರೆ ಏನು ಮಾಡೋ ಚಾರು ಎಂತ ಕೆಲಸ ಮಾಡ್ಕೊಬಿಡ್ತಾ ಇದ್ದೀಯಮ್ಮ ನೀನು? ಯಾಕೆ ನನ್ನ ಬದುಕ್ಸಿದ್ರಿ? ನನ್ನ ಸಾಯಕ್ ಬಿಡ್ಬೇಕಿತ್ತು. ನೀನ್ ಜೀವ ಬಿಟ್ಬಿಟ್ರೆ ಸಮಸ್ಯೆ ಬಗ್ಗೆ ಹರಿಯುತ್ತೇನಮ್ಮ. ರಾಮಾಚಾರಿ ಇಲ್ದೇ ಇರೋ ಪ್ರಪಂಚದಲ್ಲಿ ನನಗೆ ಒಂದ್ ನಿಮಿಷನೂ ಇರಕ್ಕಾಗಲ್ಲ. ದಯವಿಟ್ಟು ನನ್ನ ಸಾಯಕ್ ಬಿಡಿ ಪ್ಲೀಸ್. ತಾಯಿ ನಾನು ತಂದೆಯವರು ಅವನಿಲ್ದೆ ನಾವೆಲ್ಲ ಸಂತೋಷವಾಗಿರ್ತೀವಲ್ವಾ? ಚಾರು, ಬಾಳು ಮುಗಿಸ್ತವಳು ನಾನು. ಬಾಳಿ ಬದುಕಬೇಕಾದವನು ನಮ್ಮ ರಾಮಾಚಾರಿ. ನಾನೇ ನನ್ನ ಕೈಯಾರೆ ತುಟ್ಟಿಟ್ಟು ಅವನ್ನ ಬೆಳೆಸ್ದೆ. ಅವನ್ನ ಕಳ್ಕೊಂಡು ನಾವೇ ಜೀವಂತವಾಗಿದ್ದೀವಿ. ನೀನ್ ಪ್ರಾಣ ಕಳ್ಕೊಳಕ್ ಹೋಗ್ತಾ ಇದೆಯಲ್ಲ, ಇದು ತಪ್ಪಲ್ವಾ? ಇದು ತಪ್ಪು. ಇನ್ನೇನ್ ಅಜ್ಜಿ ಬಾಳಿ ಬದುಕೋದು? ನನ್ ಪ್ರಾಣನೇ ಆಗಿದ್ದು ನನ್ ರಾಮಾಚಾರಿನೇ ಸರ್ವಸ್ವ ಅನ್ಕೊಂಡ್ ಬದುಕ್ತಾ ಇದ್ದೆ ನಾನು. ಇವಾಗ ಅವನೇ ಇಲ್ಲ ಅಂದ್ಮೇಲೆ ನಾವ್ ಯಾಕೆ ಬದುಕ್ಬೇಕು? ಯಾರಿಗೋಸ್ಕರ ಬದುಕ್ಬೇಕು? ನಿಮ್ಗೋಸ್ಕರ ನೀವು ಬದುಕಿರ್ಲೇಬೇಕು ಹೊತ್ಗೆ. ಚಾರು, ನಿನ್ ಸಂಕಟ ನನಗೆ ಅರ್ಥ ಆಗತ್ತೆ ಕಣಮ್ಮ. ನಿನ್ಗೋಸ್ಕರ ಅಲ್ದೆ ಹೋದ್ರು ಏನು ಅದಿದ್ದೇನೋ ಆ ಕಂದ ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆಯಲ್ಲ, ಆ ಮಗುಗೋಸ್ಕರ ಅದು ನೀ ಬದುಕಿರ್ಲೇಬೇಕಲ್ವ ಅಮ್ಮ? ನನ್ ರಾಮಾಚಾರಿನೇ ಇಲ್ಲ ಅಂದ್ಮೇಲೆ ನಾನು ನನ್ ಮಗು ಬದುಕಿದ್ದು ಏನ್ ಪ್ರಯೋಜನ ಮಾವಯ್ಯ? ಚಾರು, ನಿನ್ ಹೊಟ್ಟೆಯಲ್ಲಿ ಬೆಳೀತಾ ಇರೋದು ಬರೀ ಮಗು ಅಲ್ಲಮ್ಮ. ನಮ್ ರಾಮಾಚಾರಿ ಅಂಶನ ಹೊತ್ಕೊಂಡು ಬೆಳೀತಾ ಇರೋ ವಂಶೋದ್ಧಾರಕ ಅಮ್ಮ, ವಂಶೋದ್ಧಾರಕ.